ರೋಡಲ್ಲಿ ಹೋಗೋ ಸಂದರ್ಭದಲ್ಲಿ ಹುಡುಗಿರಿಗೆ ಗಮನ ಸೆಳೆಯೋ ಶಕ್ತಿ ಇರೋದು ಇದಕ್ಕೊಂದಕ್ ಮಾತ್ರ. ಅಯ್ಯಲ್ಲೋ ನಮಸ್ತೆ, ಇವತ್ ಬೆಳಗ್ಗೆ ಎದ್ದಿದ್ದೇ ಲೇಟ್ ಆಗೋಗಿತ್ತು. ಇದಕ್ಕೆಲ್ಲಿ ಬೈಸ್ಕೊತೀನಿ ಅಂತ ನಮ್ಮ ಅಮ್ಮನ್ ನೋಡಿದ್ರೆ ನಮ್ಮ ಅಮ್ಮನೇ ಇನ್ನೂ ಫೋನ್ ನೋಡ್ತಾ ಇದ್ರು. ಎದ್ದಿರೋದೇ ಲೇಟು, ಇದರಿಂದ ತಪ್ಪಿಸ್ಕೊಳಕ್ಕೆ ಒಂದು ಉಪಾಯ ಅಂದ್ರೆ ಅದು ಎನರ್ಜಿ ಡ್ರಿಂಕ್. ಬೆಳಗ್ಗೆ ಆದ್ರೂ ಮಲಗಿರೋ ನಮ್ ಟಾಮಣ್ಣನ ಮಾತಾಡಿಸಿ ಪಟ್ಪಟ ಅಂತ ನಡ್ಕೊಂಡು ಐಟಮ್ಸ್ ತರಕ್ ಹೋಗ್ತಾ ಇದ್ದೆ. ಏನಕ್ಕೆ ಅಂತ ಅಂದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂತ ಅನ್ನಲ್ಲ, ಅದಕ್ಕೋಸ್ಕರ. ಇವತ್ತೊಬ್ರು ನನ್ ಜೊತೆ ಬರೋದ್ರಲ್ಲಿ ಮಿಸ್ ಆಗವ್ರೆ, ಅದ್ ಯಾರು ಅಂತ ಗೊತ್ತಿರೋರು ಕಮೆಂಟ್ ಹಾಕಿ. ನಾಗಮಂಗ್ಲ ಬಸ್ ಹತ್ಕೊಂಡು ಅಲ್ಲಿಂದ ಮತ್ತೊಂದ್ ಬಸ್ ಹತ್ತದ್ವಿ. ಬಸ್ ಅಂತೂ ಇವತ್ತು ಕಾಲಿ ಹೊಡಿತಿತ್ತು. ಈ ಸಂದರ್ಭದಲ್ಲಿ ಈ ಸೀನ್ ನೆನಪಾಗೋಯ್ತು. ಎಲ್ಲೂ ಏನು ಚುಚ್ತಾ ಇಲ್ಲ ತಾನೆ? ಇಲ್ವಲ್ಲ. ಈಗ ನಾನ್ ಚುಚ್ಬೇಕು ಅನ್ಕೊಂಡಿದೀನಿ, ಅದಕ್ಕೆ ಆರಾಮಾಗಿ ಬಂದು ಮಂಡ್ಯ ಬಸ್ ಸ್ಟ್ಯಾಂಡ್ ನ ತಲುಪಿದ್ವಿ. ನಮ್ ಜನ ಹೇಗವ್ರೆ ಅಂತ ಅಂದ್ರೆ ಬಸ್ ನ ಹತ್ತುವಾಗ ಕೂಡ ಅವರೇ ಹತ್ತಿಸ್ತಾರೆ. ಇಳಿವಾಗಂತೂ ಕೇಳಲೇಬೇಡಿ, ದೂಕಿನೇ ಕೆಳಗೆ ಇಳಿಸ್ಬಿಡ್ತಾರೆ ನಮ್ಮನ್ನ. ಈ ಜನಜಂಗುಳಿಯಲ್ಲಿಯೇ ಬಸ್ ಹತ್ಕೊಂಡು ನಾವು ಬಂದಿದ್ದೆ ಡಿಮಾರ್ಟ್ಗೆ. ಇಲ್ಲಿಗೆ ಬಂದಿದ ತಕ್ಷಣ ನನ್ ಕಣ್ಣಿಗೆ ಬಿದ್ದಿದ್ ವಸ್ತುಗಳು ಅಂದ್ರೆ ಇವೇನೆ. ಇಲ್ಲಿ ಕೂಡ ಬಿಸ್ಕೆಟ್ ಹಾಗೂ ಬಿಂಗೋ ತಗೊಂಡೆ. ಡಿಮಾರ್ಟ್ಗೆ ಬಂದಿರೋ ಅಮ್ಮಂದಿರು ಟೆಕ್ನಾಲಜಿ ಯೂಸ್ ಮಾಡೋದು ಅಂದ್ರೆ ಇಲ್ಲೇ ಅನ್ಸುತ್ತೆ. ಡಿಮಾರ್ಟ್ ನ ಸುತ್ತೋಡ್ದಿ ಅವಶ್ಯಕತೆ ಇರೋ ಐಟಮ್ಸ್ ನ ಎಲ್ಲ ತಗೊಂಡ್ವಿ. ರೋಡಲ್ಲಿ ಹೋಗೋ ಸಂದರ್ಭದಲ್ಲಿ ಹುಡುಗಿರಿಗೆ ಗಮನ ಸೆಳೆಯೋ ಶಕ್ತಿ ಇರೋದು ಇದಕ್ಕೊಂದಕ್ ಮಾತ್ರ. ಸೂರ್ಯಣ್ಣ ನೆತ್ತಿ ಮೇಲಿದ್ದಾಗ ಬಂದವರು ಸೂರ್ಯಣ್ಣ ಮುಳುಗೋ ಟೈಮ್ ಅಲ್ಲಿ ನಾವು ಮನೆಗ್ ಬಂದ್ವಿ. ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ, ಮತ್ತೆ ಸಿಗೋಣ ಇನ್ನೊಂದು ಪುಟ್ಟ ಮಿನಿ ವ್ಲಾಗ್ ನೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.